ಡೇಟಿಂಗ್ ಆ್ಯಪ್ನಲ್ಲಿ ನೀವು ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ತೀರಾ? ಹಾಗಾದ್ರೆ ಒಮ್ಮೆ ಈ ಸ್ಟೋರಿ ನೋಡಿ. 2 ತಿಂಗಳ ಹಿಂದೆ ಅಷ್ಟೇ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಮಹಿಳೆಯೊಬ್ಬರಿಂದ 26 ವರ್ಷದ ಖಾಸಗಿ ಕಂಪನಿ ಉದ್ಯೋಗಿಯೊಬ್ಬರು ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಕಳೆದುಕೊಂಡಿದ್ದಾರೆ. ಆರೋಪಿಯನ್ನ ಕವಿಪ್ರಿಯಾ ಅಂತ ಹೇಳಿ ಗುರುತಿಸಲಾಗಿದೆ. ಈ ಘಟನೆ ನವೆಂಬರ್ 1ರಂದು ಬೆಳಗಿನ ಜಾವ 12:30ರಿಂದ ಬೆಳಗ್ಗೆ 7 ಗಂಟೆಯ ನಡುವೆ ನಡೆದಿದೆ. ನಾಗಸಂದ್ರದ HMT ಲೇಔಟ್ನಲ್ಲಿರುವಂತಹ ಪೇಯಿಂಗ್ ಗೆಸ್ಟ್ ವಸತಿ ಗೃಹದಲ್ಲಿ ವಾಸಿಸ್ತಾ ಇರುವ ಸಂತ್ರಸ್ತ ಯುವಕ ಪೊಲೀಸರಿಗೆ ದೂರು ನೀಡಿದ್ದಾನೆ. ಡೇಟಿಂಗ್ ಆಪ್ನಲ್ಲಿ ಕವಿಪ್ರಿಯಾ ಅವರನ್ನ ಭೇಟಿಯಾದ ನಂತರ ಇಬ್ಬರು ಫೋನ್ ಸಂಪರ್ಕದಲ್ಲಿರ್ತಾರೆ. ಅಕ್ಟೋಬರ್ 31ರಂದು ಇಂದಿರಾ ನಗರದಲ್ಲಿ ಇಬ್ಬರು ಭೇಟಿಯಾಗ್ತಾರೆ. ಸಂಜೆ 12ನೇ ಮುಖ್ಯ ರಸ್ತೆಯಲ್ಲಿರುವ ಕಾಕ್ಟೈಲ್ ಬಾರ್ಗೆ ಇಬ್ಬರು ಎಂಟ್ರಿ ಕೊಡ್ತಾರೆ. ರಾತ್ರಿ ತಡವಾಗಿದ್ದರಿಂದ ತನ್ನ ಪೇಜಿಗೆ ಹಿಂತಿರುಗುವುದಕ್ಕೆ ಸಾಧ್ಯವಿಲ್ಲ ಅಂತ ಕವಿಪ್ರಿಯಾ ದೀಪಕ್ನನ್ನ ಹತ್ತಿರದ ಹೋಟೆಲ್ಗೆ ಕರೆದೊಯ್ದು ರೂಮ್ ಬುಕ್ ಮಾಡ್ತಾರೆ. ಇಬ್ರು ರಾತ್ರಿ 12:30ರ ಸುಮಾರಿಗೆ ಊಟ ಮಾಡ್ತಾರೆ. ನಂತರ ಆಕೆ ಅವನಿಗೆ ಕುಡಿಯಲು ಕೆಲವು ಮತ್ತು ಬರುವ ಔಷಧಿಯನ್ನ ನೀಡಿ ನೀರು ಕೊಟ್ಟಿದ್ದಾಳೆ. ಶೀಘ್ರದಲ್ಲೇ ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಬೆಳಗ್ಗೆ ಎದ್ದಾಗ ಅವನ ಚಿನ್ನದ ಸರ, ಚಿನ್ನದ ಕಡ ಅಂದ್ರೆ ಬಳೆ, ಹೆಡ್ಸೆಟ್ ಮತ್ತು 10,000 ರೂಪಾಯಿ ನಗದು ಕಾಣೆಯಾಗಿರುತ್ತೆ. ದೀಪಕ್ ಕವಿಪ್ರಿಯಾಗೆ ಹಲವಾರು ಬಾರಿ ಕರೆ ಮಾಡಿದ್ರೂ ಕೂಡ ಆಕೆ ರೆಸ್ಪಾಂಡ್ ಮಾಡೋದಿಲ್ಲ. ಆರೋಪಿಯ ವಿರುದ್ಧ ಕಳ್ಳತನ ಮತ್ತು ವಂಚನೆ ಪ್ರಕರಣ ದಾಖಲಾಗಿದೆ.